28 ಲಕ್ಷಕ್ಕೆ ಸೇಲ್ ಮಾಡ್ತಿರೋದು ಇದು ಸೈಟು. ಬಟ್ 28 ಲಕ್ಷ ಕೊಡಬೇಡಿ ಇವಾಗ. 181 ಸೈಟ್ಸ್ ಇರ್ತಕ್ಕಂಥ ಲೇಔಟ್ ಇದು ಅಲ್ವಾ ಸರ್? ಪ್ರತಿ ಸೈಟ್ಸ್ಗೂ ಖಾತಾ ರೆಡಿ ಇದೆ ನೋಡಿ ಸ್ನೇಹಿತರೆ, ಬನ್ನಿ ತೋರಿಸಿ. ಪ್ರತಿ ಸೈಟ್ಸ್ಗೂ ಖಾತಾ ರೆಡಿ ಇದೆ. 9 and 11 ಎ ಖಾತಾ ನೋಡಿ. 9 and 11 ಎ ಖಾತಾ. ಈ ತರ ಯಾವುದೇ ಡೆವಲಪರ್ಸ್ ಆಗಿರ್ಲಿ, ಪ್ರಮೋಟರ್ಸ್ ಆಗಿರ್ಲಿ, ಈ ತರ ಒಂದು ಖಾತಾ ತೋರಿಸಿ ಎಲ್ಲ ಸೈಟ್ಸ್ಗೂ 100% ಸೈಟ್ ರಿಲೀಸ್ ಆಗಿ ಖಾತಾ ಕೂಡ ರೆಡಿ ಇದೆ. ಇಮಿಡಿಯೇಟ್ ಇವಾಗ ನಾಳೆ ಬಂದು ರಿಜಿಸ್ಟರ್ ಮಾಡ್ಕೋತೀವಿ ಅಂದ್ರೆ ಮಾಡ್ಕೊಬಹುದು. ಇನ್ನ ಒಂದು ಆಫರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 50% ರಿಜಿಸ್ಟ್ರೇಷನ್ ಅಮೌಂಟ್ ಅಲ್ಲಿ 50% ಡಿಸ್ಕೌಂಟ್. ಎಷ್ಟಾಗಬಹುದು ರಿಜಿಸ್ಟ್ರೇಷನ್ ಅಮೌಂಟ್? ಅಪ್ರಾಕ್ಸಿಮೇಟ್ 1,20,000 ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಕೆಂಗೇರಿ ರೋಡಲ್ಲಿ ಮತ್ತೆ ಮೈಸೂರು ರೋಡಲ್ಲಿ ದೊಡ್ಡಾಲ್ದ ಮರದ ಹತ್ರ ಮತ್ತೆ ತಾವರೆಕೆರೆ ಹತ್ರ, ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಹತ್ರ, ಚಂದ್ರಪ್ಪ ಸರ್ಕಲ್ ಹತ್ರ ಸೈಟ್ ತಗೋಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗೋಸ್ಕರನೇ ನಾನಿವತ್ತು ಸುಮಾರು 12.5 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಲೇಔಟ್ ಅಲ್ಲಿ ಇದ್ದೀನಿ. ಯಾವ ಖಾತಾ ಬರುತ್ತೆ, ಲೋನ್ ಆಗುತ್ತಾ, ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಮನೆ ಕಟ್ತೀರಾ, ಪ್ರತಿಯೊಂದು ಡೀಟೇಲ್ಸ್ ನಾನು ತಿಳಿಸ್ಕೊಡೋದಕ್ಕೆ ಇವತ್ತು ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಯೋಗೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆಲ್ಮೋಸ್ಟ್ ಹೊಸ ಪ್ರಾಜೆಕ್ಟ್ಗಳು ತರ್ತಾನೆ ಇದ್ದೀರಾ, ನೋಡಿಸ್ತಾನೆ ಇದ್ದೀರಾ. ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನಮ್ಮ ಚಾನಲ್ ಅಲ್ಲಿ ವಾರಕ್ಕೊಂದ್ಸರಿ ಬರ್ತಾನೆ ಇದೆ ಎಪಿಸೋಡ್ ಪ್ರಕಾರ. ಹೌದು, ಅದೇ ತರನೇ ಅಪ್ಡೇಟ್ ಆಗ್ತಾನೆ ಇದ್ದೀರಾ. ಸೊ ಅದಕ್ಕೊಂದು ಸೂಪರ್ ಸರ್. ಸೇವೆ ಇರುತ್ತೆ ಇದ್ರಲ್ಲಿ, ಇಲ್ಲಿ ಸರ್ ಆ ಥರದ್ದೇನಿಲ್ಲ, ಸಪೋರ್ಟ್ ಇರುತ್ತೆ. ಮತ್ತೆ ಕಿತ್ನಳ್ಳಿದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೋಗ್ತಾ ಇದೆ. ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಸೊ ಅದು ಹೇಗಿತ್ತು ಸರ್ ರೆಸ್ಪಾನ್ಸ್? ಅದು ಆಲ್ಮೋಸ್ಟ್ ನಿಯರ್ ಬೈ ಸೋಲ್ಡ್ ಔಟ್ ಆಗಿದೆ. ಅದರಲ್ಲಿ ನಮ್ಮ ಪಾರ್ಟ್ನರ್ ನಿಮ್ಮ ಚಾನಲ್ ಅಲ್ಲಿ ಮಾತಾಡಿದ್ರು, ಅವ್ರನ್ನೇ ಕರೆದ್ಬಿಡೋಣ ಏನ್ ಹೇಳ್ತಾರೆ ಅಂತ. ಬನ್ನಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಸೂಪರ್ ಸರ್, ನೀವು ಸರ್? ನಾನು ಸೂಪರ್ ಆಗಿದ್ದೀನಿ. ಆಲ್ಮೋಸ್ಟ್ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಏನು ಒಂದು ಕಂಪ್ನಿನ 6-7 ಕಂಪ್ನಿನ ಅಂತ. ಬಟ್ ಸ್ನೇಹಿತರೆ, ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ಲಿ 3 ಜನ ಓನರ್ ಇರ್ತಕ್ಕಂಥದ್ದು. ಒಂದು ಸುಮಂತ್ ಸರ್, ಹಾಗೆ ಯೋಗೀಶ್ ಸರ್, ಇನ್ನೊಂದು ಪ್ರಶಾಂತ್ ಸರ್ ಅಲ್ವಾ? ಇಷ್ಟು ಜನ ಸೇರಿ ಕಟ್ಟಿರ್ತಕ್ಕಂಥ ಈ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಲ್ವಾ ಸರ್? ಹೌದು ಸರ್. ಹೇಗಿತ್ತು ಸರ್ ಕಿತ್ನಳ್ಳಿ ರೆಸ್ಪಾನ್ಸ್? ಸರ್ ತುಂಬಾ ಚೆನ್ನಾಗಿತ್ತು. ನಿಮ್ಮ ಚಾನಲ್ ಎಲ್ಲ ಹ್ಯಾಡ್ ಕೊಟ್ಟಾಗಿಂದ ಆಲ್ಮೋಸ್ಟ್ ಎಲ್ಲ ಸೀಟ್ ಸೇಲ್ ಆಗಿದೆ. ಕೇವಲ ಇದ್ರೆ ಒಂದು 4 ಸೀಟ್ ಇರುತ್ತೆ ಅಷ್ಟೇ. ಯಾರು ಬೇಕೇ ಬೇಕು ಅಂದ್ರೆ 3-4 ಸೀಟ್ ಸಿಗುತ್ತೆ ಸರ್. ಆ 4 ಸೈಟ್ ಸೋಲ್ಡ್ ಆಗಿದೆ ಅಂದ್ರೆ ಅದೇ ಆಗಿತ್ತು, ಬಟ್ ಒಂದು 4 ಸೀಟ್ ಕ್ಯಾನ್ಸಲ್ ಆಯ್ತು ಸರ್. ಲೋನ್ ವಿಚಾರದಲ್ಲಿ ಕ್ಯಾನ್ಸಲ್ ಆಯ್ತು, ಕಸ್ಟಮರ್ ಪ್ರೊಫೈಲ್ ಸರಿ ಇರಲಿಲ್ಲ, ಕ್ಯಾನ್ಸಲ್ ಆಗಿದೆ. ಅದು ಮಾಡ್ಕೊಡ್ತೀನಿ ಸರ್. ಹಾಗಾಗಿ ನಮ್ಮ 4 ಸೈಟ್ಸ್ ಅವೈಲೇಬಲ್ ಇದೆ ಸರ್ ಅಲ್ವಾ ಸರ್? ಹೌದು ಸರ್. ಒಟ್ನಲ್ಲಿ ಹ್ಯಾಪಿ ಅಲ್ಲ ಸರ್? ಥ್ಯಾಂಕ್ ಯು ಸರ್, ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫೀಡ್ಬ್ಯಾಕ್ ನೋಡಿ. ಇನ್ಯಾರಾದ್ರೂ ಇನ್ನು 3-4 ಸೈಟ್ಸ್ ಇದೆ ಕಿತ್ನಳ್ಳಿ ಹತ್ರ, ಆಲ್ರೆಡಿ ನೋಡಿದ್ರೆ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಪ್ಲೇ ಕೆಳಗಡೆ ನಂಬರ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಬರ್ತಾರೆ, ಆ 4 ಸೈಟು ಸೋಲ್ಡ್ ಆಗುತ್ತೆ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗಾದ್ರೆ ಕಿತ್ನಳ್ಳಿದು ಆಲ್ಮೋಸ್ಟ್ ಗುಡ್ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. 4 ಸೈಟ್ಸ್ ಉಳಿದಿದೆ ಅಲ್ವಾ ಸರ್? ಓಕೆ ಸರ್. ಹಾಗಾದ್ರೆ ಈ ಲೇಔಟ್, ಈ ಏನು 12.5 ಎಕರೆ ತೋರಿಸ್ತಾ ಇದೀವೋ, ಈ ಲೇಔಟ್ ಅಲ್ಲಿ ಯಾವ್ದೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ, ಏನು ಇದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಸ್ಗಳು ಇರ್ತಕ್ಕಂಥದ್ದು? ಟೋಟಲ್ 181 ಯೂನಿಟ್ಸ್ ಇದೆ. 181 ಸೈಟ್ಸ್ ಇರ್ತಕ್ಕಂಥ ಲೇಔಟ್ ಇದು ಅಲ್ವಾ ಸರ್? ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸಿಗ್ಬೋದು? 30-40, 30-50, 20-30, 30-30 ಆ ಥರ ಸೈಟ್ ಸಿಗುತ್ತೆ, ಫುಲ್ ಸೈಟ್ ಸಿಗುತ್ತೆ ಅಲ್ವಾ ಸರ್? ಹೌದು. ಓಕೆ. ಎಲ್ಲ ಯಾವ ಫೇಸಿಂಗ್ ಜಾಸ್ತಿ ಇರ್ತಕ್ಕಂಥದ್ದು? ಈಸ್ಟ್, ವೆಸ್ಟ್, ನಾರ್ತ್ 4 ಡೈರೆಕ್ಷನ್ ಅಲ್ಲೂ ಇದೆ ಸೈಟ್ಸ್. ಅವ್ರಿಗೆ ಯಾವ ಫೇಸಿಂಗ್ ಬೇಕೋ ಆ ಫೇಸಿಂಗ್ ರೆಡಿ ಇದೆ. ನಮ್ಮಲ್ಲಿ ಇವಾಗ 181 ಸೈಟ್ಸ್ ಅಲ್ಲಿ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ 81 ಸೈಟ್ ಸೋಲ್ಡ್. 81 ಸೈಟ್ ಸೋಲ್ಡ್ ಆಗಿದೆ. ಇನ್ನ 100 ಸೈಟ್ಸ್ ಇದೆ ಅಪ್ರಾಕ್ಸಿಮೇಟ್. ಇನ್ನ 100 ಸೈಟ್ಸ್ಗಳು ಅಂದ್ರೆ 181 ಸೈಟ್ಸ್ಗಳು ಇರ್ತಕ್ಕಂಥ ಲೇಔಟಲ್ಲಿ ಆಲ್ಮೋಸ್ಟ್ 81 ಸೈಟ್ಸ್ ಆಲ್ರೆಡಿ ಹೋಗಿದೆ, ಸೋಲ್ಡ್ ಆಗಿದೆ. ಇನ್ನ 100 ಸೈಟ್ಸ್ಗಳಿಗೆ ಮಾತ್ರ ಬೇಕಾಗಿರ್ತಕ್ಕಂಥ ಬರ್ಬೋದು ಅಲ್ವಾ ಸರ್? ಓಕೆ. ಯಾವ್ದು ಬರುತ್ತೆ ಇದು ಲೇಔಟ್ ಖಾತಾ? BMRD ಅಪ್ರೂವ್ಡ್ ಎ ಖಾತಾ ಬರುತ್ತೆ. BMRD ಅಪ್ರೂವ್ಡ್ ಎ ಖಾತಾ 100% ರಿಲೀಸ್ ಆಗಿರುವಂತ ಸೈಟ್ಸ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಬೇಕಂದ್ರೆ ತೋರಿಸ್ತೀನಿ, ಕೊಡಿ ಅದು ಖಾತಾ ಕೊಡಿ. ಬೇಕಂತಲ್ಲ ಸರ್, ತೋರಿಸ್ಲೇಬೇಕು. ಬಂದಿರ ಏನಂದ್ರೆ ಇವಾಗ ನಾವು ಓನ್ಲಿ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಅಪ್ರೂವ್ಡ್ ಆಗ್ಬೇಕು, ಖಾತಾ ಆಗ್ಬೇಕು ಅಂದ್ಬಿಟ್ಟು ವೆಯ್ಟ್ ಮಾಡ್ತಿಲ್ಲ. 100% ಎಲ್ಲ ಸೈಟ್ಸು ರಿಲೀಸ್ ಆಗಿ ಖಾತಾ ಕೂಡ ರೆಡಿ ಇದೆ. ಪ್ರತಿ ಸೈಟ್ಸ್ಗೂ ಖಾತಾ ರೆಡಿ ಇದೆ. ನೋಡಿ ಸ್ನೇಹಿತರೆ, ಬನ್ನಿ ತೋರಿಸಿ. ಪ್ರತಿ ಸೈಟ್ಸ್ಗೂ ಖಾತಾ ರೆಡಿ ಇದೆ. 9 and 11 ಎ ಖಾತಾ ನೋಡಿ. 9 and 11 ಎ ಖಾತಾ. ಈ ತರ ಯಾವುದೇ ಡೆವಲಪರ್ಸ್ ಆಗಿರ್ಲಿ, ಪ್ರಮೋಟರ್ಸ್ ಆಗಿರ್ಲಿ, ಈ ತರ ಒಂದು ಖಾತಾ ತೋರಿಸಿ ಎಲ್ಲ ಸೈಟ್ಸ್ಗೂ 100% ಸೈಟ್ ರಿಲೀಸ್ ಆಗಿ ಖಾತಾ ಕೂಡ ರೆಡಿ ಇದೆ. ಇಮಿಡಿಯೇಟ್ ಇವಾಗ ನಾಳೆ ಬಂದು ರಿಜಿಸ್ಟರ್ ಮಾಡ್ಕೋತೀವಿ ಅಂದ್ರೆ ಮಾಡ್ಕೊಬಹುದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಅಲ್ವಾ ಸರ್? ರೆಡಿ. ಓಕೆ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಬುಕ್ ಇರುತ್ತೆ, ಒಂದು ಲೀಗಲ್ ಡಾಕ್ಯುಮೆಂಟು. ಇದು ನಿಸ್ಕೊಂಡೋಗಿ ನಿಮ್ಮ ಲೀಗಲ್ ಲಾಯರಿಗೆ ಕೊಟ್ಟರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಲೋನ್ ಆಗುತ್ತಾ ಇಲ್ಲ, ಯಾರ ಹೆಸರಿಗಿದೆ, ಏನು ಯಾವ ಥರ, ಏನು ಯಾರು ಸಿಗ್ನೇಚರ್ ಆಗಬೇಕು, ನಾನು ತಗೊಂತಕ್ಕಂಥ ಸೈಟ್ಗೆ ಯಾರು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಸರ್? 100% ಕ್ಲಿಯರ್. ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ ಕೊಡಿ, 2 ತಿಂಗಳು ಕಾಯಿರಿ, 3 ತಿಂಗಳು ಕಾಯಿರಿ, ಅಪ್ರೂವ್ಡ್ ಬರಬೇಕು, ರಿಲೀಸ್ ಆಗಬೇಕು ಅಂತ ಏನು ವೇಟಿಂಗ್ ಮಾಡೋಂಥ ಇದೇನಿಲ್ಲ. ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೋಬಹುದು. ಎಷ್ಟೋ ಕಡೆ ನಾನು ಮಾಡಿರ್ತಕ್ಕಂಥ ವಿಡಿಯೋದಲ್ಲೇ ಬುಕ್ಕಿಂಗ್ ಮಾಡಿಸ್ಕೊತಾರೆ, ರಿಜಿಸ್ಟ್ರೇಷನ್
ರಿಜಿಸ್ಟ್ರೇಷನ್ ಮಾಡಿಸಿರಲ್ಲ. ನಮ್ದು ಫುಲ್ ರೆಡಿ, ಇಮಿಡಿಯೇಟ್. ನಾಳೆ ಬರ್ತಾರ, ನಾಳೆನೇ ರಿಜಿಸ್ಟ್ರೇಷನ್. ನಾಳೆ ಫುಲ್ ಕ್ಯಾಶ್ ಕಟ್ಟಿದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್. ಲೋನ್ ಕೂಡ ಮಾಡ್ತಾರೋ ಬಿಡ್ತಾರೋ ನೋಡಕ್ ಬಂದಿರೋರಿಗೆ ಅದೊಂದು ಖಾತಾ ತೋರಿಸ್ಬಿಟ್ಟು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇದೆ ಅಂತ ತೋರಿಸ್ಬಿಡ್ಬೇಕು ಅಲ್ವಾ ಸರ್? ಓಕೆ, ಈಗ ನೀವು ಹೇಳೋ ಪ್ರಕಾರ ಎಲ್ಲಾ ಡೈಮೆನ್ಷನ್ ಅಲ್ಲೂ ಸೈಟ್ ಸಿಗುತ್ತೆ, ಎಲ್ಲಾ ಫೇಸಿಂಗ್ ಅಲ್ಲೂ ಸಿಗುತ್ತೆ ಅಲ್ವಾ ಸರ್? ಈ ಲೇಔಟ್ ಅಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ 30 ಅಡಿ ರೋಡ್ ಅಂತೀವಿ, ಬಟ್ ನಮ್ಮ ಲೇಔಟ್ ಅಲ್ಲಿ 40 ಅಡಿ ರೋಡು, 60 ಅಡಿ ರೋಡು, 50 ಅಡಿ ರೋಡು, 30 ಫೀಟು, 40 ಫೀಟು, 50 ಫೀಟು, 60 ಫೀಟು ಇಷ್ಟು ರೋಡ್ ಇದೆ. 60 ಫೀಟ್ 60 ಫೀಟ್ ಕೂಡ ಇದೆ. ಇದು 50, ನಾವೇನು ನಿಂತಿದ್ದೀವಿ 50 ಅಡಿ ರೋಡ್ ಇದು. 50 ಫೀಟ್ ರೋಡು, ಆ ಕಡೆ ಇರೋದೆಲ್ಲ 30 ಅಡಿ, ಆ ಕಡೆ ಇರೋದೆಲ್ಲ 30 ಅಡಿ, ಮತ್ತೆ 60 ಅಡಿ ಬರುತ್ತೆ, ಅದು 40 ಅಡಿ ಬರುತ್ತೆ. ತಗಂತ ಇರೋದು ರೆವಿನ್ಯೂ ಎಲ್ಲ ಡಿಸಿ ಕನ್ವರ್ಷನ್ BM ಮಾಡಿ ಅಪ್ರೂವ್ಡ್ ಆಗಿರೋದ್ರಿಂದ ನಿಮಗೆ 60 ರೋಡ್ ಕೂಡ 60 ಫೀಟ್ ರೋಡು, 60 ಫೀಟ್ ರೋಡು, 50 ಅಡಿ ರೋಡು, 40 ಅಡಿ ರೋಡು, ದೊಡ್ಡ ರೋಡ್. ಎಷ್ಟು ಯಾವ ಕಡೆ ಎಲ್ಲಿ ಬೇಕಾದ್ರೂ ಕಾರ್ ನಿಲ್ಸ್ಕೊಳ್ಳಿ, ಆರಾಮಾಗಿರ್ಬೋದು, ಬಂಗ್ಲೆ ಕಟ್ಕೊಬಹುದು, ಆ ಥರ ಇದೆ. ಮತ್ತೆ ಕರೆಂಟ್ ಫೆಸಿಲಿಟೀಸ್, ವಾಟರ್ ಫೆಸಿಲಿಟೀಸ್ ಎಲ್ಲ ಇದೆ ಸರ್. ವಾಟರ್ ಕನೆಕ್ಷನ್ ಇದೆ, ಇಂಡಿವಿಜುವಲ್ ಸೈಟ್ಸ್ಗೆ ನಿಮಗೆ ವಾಟರ್ ಲೈನ್ ಕನೆಕ್ಷನ್ ಇದೆ, ಇಂಡಿವಿಜುವಲ್ ಸೈಟ್ಸ್ಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ, ವಾಟರ್ ಟ್ಯಾಂಕ್ ರೆಡಿ ಮಾಡಿದೀವಿ, ಕರೆಂಟ್ ಕನೆಕ್ಷನ್ ಎಲ್ಲ ಪ್ರತಿಯೊಂದು ರೆಡಿ ಇದೆ. STP 2 STP ಇದೆ ನಮ್ಮ ಲೇಔಟ್ ಅಲ್ಲಿ. 2 STP 2 ಇದೆ. ಮತ್ತೆ ಪಾರ್ಕ್ ಗಿರ್ಕ್ ಎಷ್ಟು ಕೊಟ್ಟಿದ್ದೀರಾ? ಪಾರ್ಕ್ ಇದೆ, CA ಇದೆ. ಏನು BMD ರೂಲ್ಸ್ ಪ್ರಕಾರ ಎಷ್ಟು ಎಕರೆ ಬಿಡಬೇಕು ಅಷ್ಟು ಬಿಟ್ಟಿದ್ದೀವಿ. ಅಷ್ಟು ಬಿಟ್ಟಿದ್ದೀರಾ? ಓಕೆ. ಸುತ್ತಮುತ್ತ ಯಾವ್ಯಾವ ಏರಿಯಾದಿಂದ ಈ ಲೇಔಟ್ಗೆ ಆಕ್ಸೆಸ್ ಇದೆ? ನಾನು ಹೇಳಿದೆ ಆಲ್ರೆಡಿ ಮುಂಚಿತವಾಗಿ, ಇಷ್ಟು ಏರಿಯಾಗಳಲ್ಲೂ ಸೈಟ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಕೆಂಗೇರಿ ರೋಡ್ ಅಂದ ತಕ್ಷಣ ಕೆಂಗೇರಿ ರೋಡ್ ಪಕ್ಕನೇ ಇಲ್ಲ ಇದು. ಸೊ ಕೆಂಗೇರಿ ರೋಡಲ್ಲಿ ನೋಡ್ತಕ್ಕಂಥವ್ರಿಗೆ ಹತ್ರದಲ್ಲಿದೆ. ಸೊ ಹಾಗೆ ಚಂದ್ರಪ್ಪ ಸರ್ಕಲ್ ಆಗಿರ್ಬೋದು, ಇವೆಲ್ಲ ಹೇಳಿದೆ. ಯಾವ್ಯಾವ ಏರಿಯಿಂದ ಮೇನ್ ಆಗಿ ಆಕ್ಸೆಸ್ ಇದೆ ಇಲ್ಲಿಗೆ? ಸರ್, ಈಗ ಮೇನು ಮೈಸೂರು ರೋಡು, ಮೈಸೂರು ರೋಡಿಂದ ನಿಮಗೆ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ 10 ಕಿಲೋಮೀಟರ್ ಬರ್ಬೋದು. ಓಕೆ. RB ಡೆಂಟಲ್ ಕಾಲೇಜ್, ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಕಡೆಯಿಂದ ಕಾಲೇಜು ರೈಟ್ ಬಂದ್ರೆ ನಿಮಗೆ ದೊಡ್ಡಾಲ್ಮರ ಸಿಗುತ್ತೆ. ದೊಡ್ಡಾಲ್ಮರ ಆದ್ಮೇಲೆ ನಮ್ಮ ಸೈಟ್ ಆ ಕಡೆಯಿಂದ ಬರ್ಬೋದು, ಮಾಗಡಿ ರೋಡ್ ಕಡೆಯಿಂದ ಬರ್ಬೋದು, ಈ ಕಡೆ ತಾವರೆಕೆರೆ ಕಡೆಯಿಂದ ಬರ್ಬೋದು, ಕೆಂಗೇರಿಯಿಂದ ಒಳಗಡೆಯಿಂದ ನಿಮಗೆ ಕೆಂಪೇಗೌಡ ಏನು ಲೇಔಟ್ ಮಾಡಿದ್ದಾರೆ ಕೊಮ್ಮಘಟ್ಟ, ಆ ಕಡೆಯಿಂದನೂ ಬರ್ಬೋದು. ಆಕ್ಸೆಸ್ ತುಂಬ ಆಕ್ಸೆಸ್ ಇದೆ, ತುಂಬಾ ನಿಯರಬಲ್ ಸಿಟಿಗೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಸಿಟಿ ರೀಚ್ ಆಗ್ಬೋದು. ವಿತಿನ್ 15 ಮಿನಿಟ್ಸ್ ಸಿಟಿ ರೀಚ್ ಆಗ್ಬೋದು. ಮತ್ತೆ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ್ರೆ ಸುತ್ತಮುತ್ತ ಎಲ್ಲ ನಿಮಗೆ ಕಾಲೇಜು, ಸ್ಕೂಲು, ಕಾಲೇಜಸ್ ಎಲ್ಲ ಇದೆ. ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರನೇ, ಬಿಗ್ ಬನಿ ಎಂಟ್ರಿ, ರಾಮವಳ್ಳಿ ಎಲ್ಲ ಸಿಟಿ ಆಗ್ಬಿಟ್ಟಿದೆ ಅದೆಲ್ಲ. ಈಗ ಮೆಟ್ರೋ ಸ್ಟೇಷನ್ ಕೂಡ ಇಲ್ಲಿಂದ 10 ಕಿಲೋಮೀಟರ್ಸ್ ಅಷ್ಟೇ. ಯಾವ ಮೆಟ್ರೋ ಸ್ಟೇಷನ್ ಇಲ್ಲಿ ಹತ್ರ ಆಗೋದು? ಚಲ್ಗಟ್ಟ ಮೆಟ್ರೋ ಸ್ಟೇಷನ್. ಎಷ್ಟು ದೂರ ಆಗುತ್ತೆ ಸರ್ ಅದು? 8 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 10 ಮಿನಿಟ್ಸ್ ಹೋಗ್ಬೋದು. ಡೆವಲಪ್ಮೆಂಟ್ಸ್ ಎಲ್ಲ ಹಾಕಿದ್ದೀರಾ ನಿಮ್ಮ ಬ್ರೋಚರ್ ಅಲ್ಲಿ? ಹೌದು. ಓಕೆ, ನೋಡಿ ಸ್ನೇಹಿತರೆ, ನೀವು ಇಲ್ಲಿ ಬಂದ್ರೆ ಈ ತರ ಬ್ರೋಚರ್ ಕೂಡ ಕೊಡ್ತಾರೆ. ಒಂದು ಇಲ್ಲೇನು ಲೀಗಲ್ ಡಾಕ್ಯುಮೆಂಟ್ ಬೇಕಾ ಅದನ್ನು ಕೂಡ ಕೊಡ್ತಾರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಹೈಲೈಟ್ಸ್ ಅಂತ ಬಂದ್ರೆ ಇಲ್ಲಿ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ 10 ಮಿನಿಟ್ಸ್ ವಾಕಲ್ಲ ಸರ್? ಹೌದು. ಸೊ ಇದೆಲ್ಲ ಹೇಳಿದ್ದೀರಾ. ಓಕೆ, ಇಷ್ಟು ಏನು ಲೊಕೇಶನ್ಸ್ ಇದಾವೋ ಈ ಲೇಔಟ್ಗೆ ಹತ್ರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಕೂಡ ಒಂದೊಳ್ಳೆ ಮೈಸೂರು ರೋಡ್ ಎಂಟ್ರಿ ಆದ್ರೆ 3,500 ರೂಪಾಯಿ ಸೇಲ್ ಮಾಡ್ತಿದ್ದಾರೆ. ನಾವು ಇಲ್ಲಿ ಕೊಡ್ತಿರೋದು 25 ಲಕ್ಷಕ್ಕೆ 30-40. 25 ಲಕ್ಷಕ್ಕೆ 30-40. ಮೈಸೂರು ರೋಡಿಂದ ಎಂಟ್ರಿ ಬಂದ್ರೆ ರಾಮವಳ್ಳಿ ಹತ್ರ ಎಲ್ಲ 3,500 ಮಾರ್ತಿದ್ದಾರೆ. ನಾವು ಇಲ್ಲಿ ಜಸ್ಟ್ 25 lakhs 30-40 ಕೊಡ್ತೀವಿ. ಆಫರ್ ಅಂತಂದ್ರೆ ಏನು ಕೊಡ್ತಾ ಇದ್ದೀರಾ ಸರ್? ಇವಾಗ ನ್ಯೂ ಇಯರ್ ಆಫರ್ 25 ಲಕ್ಷಕ್ಕೆ ಕೊಡ್ತಾ ಇದೀವಿ. ಆಕ್ಚುಲಿ ನಮ್ದು ರೇಟ್ ಇರೋದು 28 ಲಕ್ಷ. 28 ಲಕ್ಷ ಆಕ್ಚುಲಿ ನಮ್ಮ ರೇಟ್. ಸಿಂಗಲ್ ಸೈಟ್ ಮಾರ್ತಿರೋದು ಆಲ್ರೆಡಿ ಇಲ್ಲಿವರೆಗೂ ಮಾರ್ತಿರೋದು. ನ್ಯೂ ಇಯರ್ ಅಂಡ್ ಸಂಕ್ರಾಂತಿ ಆಫರ್ ಅಂತ ಹೇಳ್ಬಿಟ್ಟು 25 ಲಕ್ಷಕ್ಕೆ ಕೊಡ್ತೀವಿ ಸೈಟ್. 28 ಲಕ್ಷಕ್ಕೆ ಬಾಳ್ತಕ್ಕಂಥ 30-40 ಫುಲ್ ಸೈಟ್ ನ 25 ಲಕ್ಷ ಕೊಡ್ತಾ ಇದ್ದೀರಾ. ಅದ್ರಲ್ಲಿ ಆಫ್ ಸೈಟ್ ಬೇಕಾ ಅದು ಕೂಡ ಸಿಗುತ್ತೆ. 25 ಲಕ್ಷದಲ್ಲಿ ಅರ್ಧ. ಇನ್ನ ಒಂದು ಆಫರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 50% ರಿಜಿಸ್ಟ್ರೇಷನ್ ಅಮೌಂಟ್ ಅಲ್ಲಿ 50% ಡಿಸ್ಕೌಂಟ್. ಎಷ್ಟಾಗ್ಬೋದು ರಿಜಿಸ್ಟ್ರೇಷನ್ ಅಮೌಂಟ್? ಅಪ್ರಾಕ್ಸಿಮೇಟ್ 1,20,000 ಆಗುತ್ತೆ. 60,000 ರೂಪಾಯಿ ಡಿಸ್ಕೌಂಟ್. ನಿಮ್ ಚಾನಲ್ ಕಡೆ ಬಂದ್ರೆ ಸಂಕ್ರಾಂತಿ ಒಳಗಡೆ ಬಂದ್ರೆ 50% ಡಿಸ್ಕೌಂಟ್. ಆಯ್ತು ಸರ್, ಇದು ಡಿಸ್ಕೌಂಟ್ ಇರಲೇ ಇಲ್ಲ, 100% ಇದ್ದೇ ಇರುತ್ತೆ. ಅದಾದ್ಮೇಲೆ 25 ಲಕ್ಷಕ್ಕೆ ಸೈಟ್ ಹೇಳಿದ್ರಲ್ಲ, ಅದರಲ್ಲೂ ಇನ್ನೂ ಕಮ್ಮಿ ಮಾಡ್ಕೊಡ್ತೀರಾ ಸರ್? 28 ಲಕ್ಷಕ್ಕೆ ಮಾರೋದು ನಿಮ್ ಕಡೆಯಿಂದ ಬಂದಿರೋದಕ್ಕೆ 25 ಲಕ್ಷ ಆಲ್ರೆಡಿ ಆಫರ್ ಅಲ್ಲಿ ಕೊಟ್ರಿ. ಡೆಫಿನೆಟ್ಲಿ ಮಾಡೋಣ ಸರ್. 25 ಲಕ್ಷದಲ್ಲಿ ಮಾಡೋಣ. ಅದ್ರಲ್ಲಿ ಆಫರ್ ಕೊಟ್ಟನಲ್ಲ ಇವಾಗ ನಾನು, ಮತ್ತೆ ಅದ್ರಲ್ಲೂ ಮಾಡ್ತೀನಿ. ಸ್ಲೈಟ್ ಮಾಡ್ಕೊಡ್ತೀರಾ? ಯಾಕಂದ್ರೆ ಕಾರ್ಗಳದ್ದು ನೆಗೋಷಿಯಬಲ್ ಕೇಳ್ತಾನೆ ಇರ್ತೀನಿ, ಎಲ್ಲಾದ್ರೂ ಕೇಳ್ತಾ ಇರ್ತೀನಿ. ಸೈಟ್ ಅಲ್ಲಿ ಕೇಳೋದ್ರಲ್ಲಿ ಏನಿದೆ? ನೀವು ಕೇಳಿದ್ಮೇಲೆ ನಿಮ್ಮ ಚಾನಲ್ ಜನತೆ ನಿಮ್ಮನ್ನ ನಂಬ್ಕೊಂಡು ಬರ್ತಾರೆ, ನಮ್ಮನ್ನ ನಂಬ್ಕೊಂಡು ಬರ್ತಾರೆ. ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಅಷ್ಟೇ ಅಲ್ವಾ? ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ. BMD ಅಪ್ರೂವ್ಡ್ ಏಕತ್ತಲ್ವಾ? ನೀವು ಅವ್ರು ಎಲ್ಲಾದ್ರೂ ಹೋಗ್ಬೋದು. ನಮ್ಮ ಕಡೆಯಿಂದ 3-4 ಬ್ಯಾಂಕ್ ಕಡೆಯಿಂದ ಅಪ್ರೂವ್ಡ್ ತಗೊಂಡಿರ್ತೀವಿ. ಅವ್ರು ಕೂಡ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ತಗೋಬಹುದು. ನಮ್ಮ ಕಡೆಯಿಂದ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಬ್ಯಾಂಗ್ಳೂರ್ ಸುತ್ತಮುತ್ತ ಇರ್ತಕ್ಕಂಥ ಜನಕ್ಕೆ ಅಷ್ಟೇ ಅಲ್ಲ ಸೈಟ್ ತಗೊಂತಕ್ಕಂಥ ರೈಟ್ಸ್ ಇರ್ತಕ್ಕಂಥದ್ದು. ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇರಿ, ಯಾವ ಊರಲ್ಲೇರಿ, ಅವರು ಕೂಡ ಬಂದು ಇಲ್ಲಿ ತಗೋಬಹುದು ಅಲ್ವಾ ಸರ್? ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ರೆ ಸಾಕು, ಲೋನ್ ಆಗುತ್ತೆ. ಮುಂದಿನ ಏನ್ ಸ್ಟೇಟ್ಮೆಂಟ್ ಬೇಕೋ, ಪಾಣಿ ಬೇಕೋ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕೋ, ಅವ್ರದ್ದೇನು ಪ್ರೊಫೈಲ್ ಏನಿದೆ ಅದು ಕೊಟ್ರೆ ಅವ್ರದ್ದು ಆಗುತ್ತೆ. ನಮ್ದೆಲ್ಲ ಕ್ಲಿಯರ್ ಇದೆ. ಆಲ್ರೆಡಿ 3-4 ಬ್ಯಾಂಕಲ್ಲಿ ಅಪ್ರೂವ್ಡ್ ಆಗಿದೆ, ಕ್ಲಿಯರ್ ಇದೆ. ಓಕೆ, ಈಗ ಇಷ್ಟೆಲ್ಲ ಹೇಳಿದ್ವಿ. BMD ಏಕಾತ ಲೋನು ಕೂಡ ಆಗುತ್ತೆ ಅಂತ ಹೇಳಿದ್ವಿ, ಡೈಮೆನ್ಷನ್ಸ್ ಹೇಳಿದ್ವಿ, ಫೇಸಿಂಗ್ ಹೇಳಿದ್ವಿ. ಓಕೆ, ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂತಂದ್ರೆ ಎಷ್ಟು ಕೊಡ್ಬೇಕು ನಿಮ್ಗೆ? 10,000 ರೂಪೀಸ್ ಅಡ್ವಾನ್ಸ್ ಬುಕ್ಕಿಂಗ್. 10,000? ಹೌದು.
ಒಂದು ಸೈಟ್ ತಗೊಳ್ಳೋದು. ಒಂದು ಸೈಟ್ ತೊಗೊಂಡ್ರೆ 10,000 ಕೊಡಿ, ಬುಕ್ಲೆಟ್ ತೊಗೊಳ್ಳಿ, ಲೀಗಲ್ ಚೆಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಪ್ರೊಸೀಜರು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಹೋಗಿದ್ರೆ ಬ್ಯಾಂಕ್ ಲೋನಿಗೆ ಹೋಗಿ, ಇಲ್ಲಾಂದ್ರೆ ಕ್ಯಾಶ್ ಕೊಟ್ಟರೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಬಂದು ರಿಜಿಸ್ಟರ್ ಮಾಡಿ. ಅಡ್ವಾನ್ಸ್ ಬುಕಿಂಗ್ ಒಂದು 5,000 ಮಾಡಿ ಸರ್. 10,000 ಸರ್. ಇದು BMD ಅಪ್ರೂವ್ಡ್ ಆಯ್ತು, ಅದೇನೇ ಆಗಿರ್ಲಿ. ನಿಮ್ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಪ್ರತಿ ವಿಡಿಯೋದಲ್ಲೂ 5,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ದೀರಾ. ಸೊ BMD ಅಪ್ರೂವ್ಡ್ ಏಕತ್ತಲ್ವಾ ಸರ್? ಅದಕ್ಕೋಸ್ಕರ ಡಾಕ್ಯುಮೆಂಟ್ ಕೊಡಿ, ಮುಂದಿನ ಓಕೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಆಯ್ತಾ ಸರ್? ನೋಡಿ ಸ್ನೇಹಿತರೆ, 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗಿ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಅದಾದ ನಂತರ ಏನು ಅಡ್ವಾನ್ಸ್ ಮಾಡಬೇಕು ಅಥವಾ ಲೋನ್ ಹೋಗ್ಬೇಕು ಅಥವಾ ಫುಲ್ ಕ್ಯಾಶ್ ಪೇ ಮಾಡ್ತಾರೆ, ಲೋನು ಅಗ್ರಿಮೆಂಟ್ ನೆಕ್ಸ್ಟ್ ಮಾಡ್ಕೊಳ್ಳಿ. ಕ್ಯಾಶ್ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಲಿ. ನಮ್ಗೇನು ದುಡ್ಡು ಕೊಡೋದು ಬೇಡ. ರಿಜಿಸ್ಟ್ರೇಷನ್ ಹಿಂದಿನ ದಿನ ಬನ್ನಿ, ದುಡ್ಡು ಕೊಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಷ್ಟೇ. 25 ಲಕ್ಷಕ್ಕೆ 30-40 ಸೈಟ್ಸ್ ಕೊಡ್ತಾ ಇದ್ರೆ, ಅದರಲ್ಲೂ ಕೂಡ ರಿಜಿಸ್ಟ್ರೇಷನ್ ಅಲ್ಲಿ 50% ಡಿಸ್ಕೌಂಟ್. 1,20,000 ರೂಪಾಯಿ ಆಗ್ತಕ್ಕಂಥದ್ದು ಬರೀ 60,000 ರೂಪಾಯಿ ಕೊಡಿ ಅಂತ ಕೊಡಿ, ಉಳಿದಿದ್ದು ನಾವು ಹಾಕೊಂಡು ಮಾಡ್ಕೊಳ್ಳಿ. 25 ಲಕ್ಷದಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದಿರಾ. ಆಲ್ರೆಡಿ ನೆಗೋಷಿಯಬಲ್ ಇದೆ, ಆಲ್ರೆಡಿ ಆಫರ್ ಇದೆ. ಅದ್ರ ಜೊತೆಗೆ ನಿಮ್ಮ ಕಡೆಯಿಂದ ಮತ್ತೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಳ್ಳಿ. ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತು ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಆಫೀಸ್ ಎಲ್ಲಿ ಬರುತ್ತೆ ಅಂತ. ಆದ್ರೂ ಇನ್ನೊಂದ್ಸರಿ ಹೇಳಿ ಸರ್, ತುಂಬಾ ಹೊಸಬ್ರು ನೋಡ್ತಾ ಇರ್ತಾರೆ. ಸರ್, ನೆಲಮಂಗಲದಲ್ಲಿ ಸೊಂಡೆಕೊಪ್ಪ ಸರ್ಕಲ್ ಬೈಪಾಸ್ ಅಲ್ಲೇ ನಮ್ಮ ಆಫೀಸ್ ಇದೆ. ಕಲ್ಯಾಣಿ ಕಾಂಪ್ಲೆಕ್ಸ್ ಅಂದ್ಬಿಟ್ಟು 2nd ಫ್ಲೋರ್ ಅಲ್ಲಿ ಇದೆ. ಇಷ್ಟು ಹಾಗೇನೆ ಸರ್, ಹಳುಬ್ರು ಗೊತ್ತು, ಹೊಸಬ್ರು ನೋಡ್ತಾ ಇರ್ತಕ್ಕಂಥವ್ರಿಗೆ ಸೈಟ್ ತಗೊಳೋದು, ಕಾರ್ ತಗೊಳೋದು ಇದೆಲ್ಲ ಒಂಥರ ಡೌಟ್ ಅಲ್ಲಿ. ಎಂತ ಕಾರ್ ಕೊಟ್ಬಿಡ್ತಾರೋ, ಎಂತ ಸೈಟ್ ಕೊಡ್ತಾರೋ, ರಿಜಿಸ್ಟ್ರೇಷನ್ ಮಾಡ್ತಾರೋ ಇಲ್ಲೋ, ಎಲ್ಲೋ ತೋರಿಸ್ತಾರೋ ಅನ್ನೋ ಥರ ಇರುತ್ತೆ. ಸೊ ಅದಕ್ಕೋಸ್ಕರನೇ ಕೇಳ್ತೀನಿ, ಅಂಥವ್ರಿಗೆ ಏನು ಹೇಳ್ತೀರಾ, ನಿಮ್ಮ ಹತ್ರನೇ ಯಾಕೆ ತಗೋಬೇಕು ಸೈಟು? ಸರ್, ನಾವು ಈ ಡಾಕ್ಯುಮೆಂಟ್ ಬಗ್ಗೆ ನೀಟಾಗಿ ಲೀಗಲ್ ಚೆಕ್ ಮಾಡಿ, ನೀಟಾಗಿ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋ ಜಾಗ, ಕ್ಲಿಯರ್ ಕಟ್ಟಿರೋ ಜಾಗ, ನಾವು ಒಂದು ಸೈಟ್ ಮಾರ್ಲಿಕ್ಕೋಸ್ಕರ ನಾವು ಬಂದಿಲ್ಲ. ಇಡೀ ಲೇಔಟ್ನ ಸೈಟ್ ನೋಡಿ ಇದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ, ಈಗ ಕಸ್ಟಮರ್ ಬಂದರೆ ಒಂದು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನಾವು ಇಡೀ ಲೇಔಟ್ನ ಪರ್ಚೇಸ್ ಮಾಡಿರ್ತೀವಿ. ಇಡೀ ಲೇಔಟ್ ಪರ್ಚೇಸ್ ಮಾಡಬೇಕಂದ್ರೆ ನಮಗೆ ಎಷ್ಟು ವ್ಯಾಲ್ಯೂದ್ ಇರುತ್ತದು, ಅದನ್ನು ನಾವು ನೀಟಾಗಿ ಕ್ಲಿಯರ್ ಕಟ್ಟಾಗಿ ಚೆಕ್ ಮಾಡಿ ನಾವು ಕಸ್ಟಮರ್ಗಳಿಗೆ ಕೊಡ್ತಾ ಇದ್ದೀವಿ. ಕ್ಲಿಯರ್ ಇರುವಂಥ ಡಾಕ್ಯುಮೆಂಟ್ಸ್ ಅಷ್ಟು. ಅದಕ್ಕೋಸ್ಕರ ಬರ್ಬೇಕು. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಹೋಗ್ತಾರೆ, ರೆವಿನ್ಯೂನೋ ಬೇರೆನೋ ಇರುತ್ತೆ, ನಮ್ದು ಏನಂದ್ರೆ BMD ಅಪ್ರೂವ್ಡ್ ಏಕಾತ ಕ್ಲಿಯರ್ ಕಟ್ಟಿರೋದು. ಮತ್ತು ಜೊತೆಗೆ ಬರಲಿ, ಜಾಗ ಬಂದು ನೋಡಲಿ, ಅಕ್ಸೆಸ್ ಇದೆ ನಿಮಗೆ, ಮನೆ ಕಟ್ಟುವುದು ಇಮಿಡಿಯೇಟು, ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ಗೂ ಪ್ರಾಬ್ಲಮ್ ಇಲ್ಲ, ಮೇನ್ ರೋಡ್ಗೆ ಹತ್ರ ಇದೆ. ಇನ್ನು ನೆಕ್ಸ್ಟ್ KHB ಬರ್ತಿದೆ, ಈ ಕಡೆಗೆ ಹೌಸಿಂಗ್ ಬೋರ್ಡ್ ಇದೆ ಅಟ್ಯಾಚು, ಮತ್ತು 50 ಅಡಿ 60 ಅಡಿ ಎಲ್ಲ ಕನೆಕ್ಟಿವಿಟಿ ರೋಡ್ಗಳಿದೆ. ಬಂದು ಒಂದ್ಸಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸುತ್ತಮುತ್ತ ಏನು ರೇಟ್ ನಡೀತಾ ಇದೆ ಸರ್? ಸರ್, ನಿಯರ್ ಬೈ 3,000 rupees ಇದೆ ರೇಟು. ಅಂದರೆ ಹತ್ತತ್ರ ನಿಮಗೆ ಒಂದು 33 ಲಕ್ಷ 35 ಲಕ್ಷವರೆಗೂ ಇದೆ ರೇಟ್. 30 ಲಕ್ಷದ ಮೇಲೆ ಇದೆ ಸುತ್ತಮುತ್ತ. ನೀವು 25 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ ಅಲ್ವಾ ಸರ್? ಹೌದು. ಓಕೆ, ಮತ್ತೆ ಕೊನೆದಾಗ ಏನು ಹೇಳ್ತೀರಾ ಸರ್? ಕೊನೆದಾಗಿ ಹೇಳ್ಬೇಕಂದ್ರೆ ಒಂದ್ಸಲಿ ವಿಸಿಟ್ ಮಾಡಲಿ ನಮ್ಮ ಪ್ರಾಪರ್ಟಿ, ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಪರ್ಚೇಸ್ ಮಾಡಬೇಕಾ, ಇವ್ರು ಹೇಳ್ತಾ ಇರೋದು ಕರೆಕ್ಟಾ ಇಲ್ವಾ ಅಂತ. ಆ ಥರ ಒಬ್ಬೊಬ್ರು ಬರೀ ಬೋರ್ಡ್ ಹಾಕೊಂಡು ಡೆವಲಪ್ಮೆಂಟ್ ಮಾಡ್ದೇನೆ ವ್ಯಾಪಾರ ಮಾಡ್ತಿರ್ತಾರೆ. ನಾವು ಹಂಗಿಲ್ಲ, ಆಲ್ರೆಡಿ ಫುಲ್ಲಿ ಡೆವಲಪ್ಡು, ಪೇಪರ್ ವೈಸು ಕೂಡ ಏಕತೆಯಿಂದ ರೆಡಿ ಇದೆ. ಬಂದು ನೋಡಿದ್ರೆ ಇಮಿಡಿಯೇಟ್ ನಾಳೆನೇ ರಿಜಿಸ್ಟರ್ ಮಾಡ್ಕೋಬಹುದು. 25 ಲಕ್ಷ ರೂಪಾಯಿ ಸೈಟ್ ಹೇಳ್ತಾ ಇದ್ದೀರಾ ಅಂದ್ರೆ 2,083 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ ಅಲ್ವಾ? ಹೌದು. ಸೊ ಆಫ್ ಸೈಟು ಸಿಗುತ್ತೆ, ಫುಲ್ ಸೈಟು ಸಿಗುತ್ತೆ, ಮತ್ತೆ ಆಮೇಲೆ ಆರ್ಟ್ ಸೈಟ್ಸ್ ಕೂಡ ಸಿಗುತ್ತೆ, ಎಲ್ಲ ಥರದ್ದು ಸಿಗುತ್ತೆ. ಕಾರ್ನರ್ ಸೈಟ್ಸ್ ಕೂಡ ತುಂಬಾ ಅವೈಲೇಬಲ್ ಇದೆ. ಇನ್ನ ಫಸ್ಟ್ ಬಂದವ್ರಿಗೆ ಯಾರು ಇದ್ದಾರೆ ಅವ್ರಿಗೆ ಆಪ್ಷನ್ ಇದೆ, ಕಾರ್ನರ್ ಸೈಟ್ ತಗೊಳ್ಳೋಂಥ ಆಪ್ಷನ್ಸ್. ಬೇಗ ಬಂದವ್ರು ಬೇಗ ಕೊಡ್ತೀವಿ. ಆಯ್ತು, ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ, ಮತ್ತೆ ಲೋನ್ಗೆ ಹೋಗ್ತಾರೆ, ಅವ್ರ ಸೈಟಲ್ಲಿ ಅವ್ರು ಫೆನ್ಸಿಂಗ್ ಹಾಕೋಬೋದಲ್ವಾ? ಫೆನ್ಸಿಂಗ್ ಹಾಕೋಬಹುದು, ಕಾಂಪೌಂಡ್ ಹಾಕೋಬಹುದು, ಏನಾಗೋದು ಆಲ್ರೆಡಿ ಎಲ್ಲ ಮಾರ್ಕೆಷನ್ ಆಗಿದೆ, ನೀಟಾಗಿದೆ. BMD ಅಪ್ರೂವ್ ಆಕ್ಚುಲಿ ಅದು ರಿಕ್ವೈರ್ಮೆಂಟ್ ಇಲ್ಲ, ನಮಗೆಲ್ಲ ನೋಡ್ಕೊಳ್ಳೋಂಥ ಫೆಸಿಲಿಟಿ ಇದೆ. ನಾವು ಡೆವಲಪ್ಮೆಂಟ್ ಕೂಡ ಕ್ಲಿಯರ್ ಆಗಿ 1 ವರ್ಷ ಮೇಂಟೆನೆನ್ಸ್ ಕೊಡ್ತೀವಿ. ನಾವು 1 ವರ್ಷ ಮೇಂಟೆನೆನ್ಸ್ ನಾವೇ ಮಾಡ್ತಿರ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಅದಾದ ನಂತರ ಅದು ಅವ್ರ ಅಸೋಸಿಯೇಷನ್ ಮಾಡ್ತೀವಿ, ಅವ್ರು ಮಾಡ್ಕೋಬೇಕು. ಅವ್ರು ಏನು ಲೇಔಟ್ ಅಲ್ಲಿ ಎಷ್ಟೆಲ್ಲ ಕಸ್ಟಮರ್ಸ್ ಇರ್ತಾರೋ ಅವ್ರು ಮಾಡ್ಕೋಬೇಕು ಅಷ್ಟೇ ಅಲ್ವಾ ಸರ್? ಓಕೆ, ನೀವು ಹೇಳೋ ಪ್ರಕಾರ 25 ಲಕ್ಷಕ್ಕೆ ಫುಲ್ ಸೈಟ್ ಕೊಡ್ತಾ ಇದ್ರೆ, ಅದರಲ್ಲೂ ನೆಗೋಷಿಯಬಲ್ ಕೊಡ್ತೀರಾ. ರಿಜಿಸ್ಟ್ರೇಷನ್ 50% ಡಿಸ್ಕೌಂಟ್ ಪದೇ ಹೇಳ್ತಾ ಇದ್ದೀನಿ. 60,000 ರೂಪಾಯಿ, 1,20,000 ರೂಪಾಯಿ ಆಗ್ತಕ್ಕಂಥದ್ದು 60,000 ರೂಪಾಯಿ ಕೊಡ್ತಾ ಇದ್ದೀರಾ ಅಲ್ವಾ ಸರ್? ಎಲ್ಲ ಡೀಟೇಲ್ಸ್ನ ಹೇಳಿ ಮುಗಿಸ್ಬಿಟ್ವಿ. ಎಸ್, ಇನ್ನೊಂದ್ಸರಿ ಹೇಳೋಣ, ಅಷ್ಟು ಲೊಕೇಶನ್ ಅನ್ನೋದಕ್ಕಿಂತ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ಎಕ್ಸಾಕ್ಟ್ ಲೊಕೇಶನ್ ಮೈಸೂರು ರೋಡಲ್ಲಿ ದೊಡ್ಡ ಆಲ್ಮರ ಹತ್ರ ಬರುತ್ತೆ. ದೊಡ್ಡ ಆಲ್ಮರದ ಹತ್ರ? ಹೌದು. ಅದು ಅದ್ರ ಹತ್ರನೇ ಬರ್ಬೋದು. ಹೌದು, ದೊಡ್ಡ ಆಲ್ಮರ ನೆಕ್ಸ್ಟ್ ನಮ್ಮ ಲೇಔಟ್.